ನಿಮ್ಗೆ ಈ ವಿಷಯ ಗೊತ್ತಾ, ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಯಾವ ತರ ಇರ್ತಾನೆ ಅಂಡ್ ಅವನ ಕ್ವಾಲಿಟೀಸ್ ಏನು ಅಂತ? ಅದಕ್ಕಿಂತ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಯಾಕೆ ಅಂತಂದ್ರೆ ತುಂಬಾ ಕೆಲ್ಸಕ್ಕೆ ಬರುತ್ತೆ. ನಂಬರ್ 1, ಡಿಸಿಪ್ಲಿನ್. ಒಬ್ಬ ಪವರ್ಫುಲ್ ಮೈಂಡ್ ಸೆಟ್ ಇರೋನು ಅವನು ಒಂದ್ಸಲ ಕೆಲಸ ಮಾಡ್ಬೇಕು ಅಂತ ಡಿಸೈಡ್ ಆದ್ರೆ ಅಲ್ಲಿಗೆ ಮುಗೀತು ಅಂತಾನೆ ಅರ್ಥ. ಅದು ಏನೇ ಹೋಗ್ಲಿ ಆ ಕೆಲಸ ಲೇಟ್ ನೈಟ್ ತಗೊಳುತ್ತಾ ಅಥವಾ ಫುಲ್ ನೈಟ್ ತಗೊಳುತ್ತಾ ಅದನ್ನ ತಲೆಗೆ ಹಾಕೊಳ್ಳಲ್ಲ. ಅವ್ನು ಅನ್ಕೊಂಡಿರೋದನ್ನ ಮಾಡ್ಬೇಕು, ಮಾಡ್ತಾನೆ. ಮತ್ತೆ ಬೆಳಗ್ಗೆ ಯಾವ ಟೈಮ್ ಎದ್ದೇಳ್ಬೇಕು ಕರೆಕ್ಟ್ ಆಗಿ ಆ ಟೈಮ್ ಎದ್ದೇಳ್ತಾನೆ. ಎಷ್ಟೊತ್ತು ಮಲ್ಕೊಂಡ್ ಅನ್ನೋದು ಮ್ಯಾಟರ್ ಆಗಲ್ಲ, ಅವನ ಡಿಸಿಪ್ಲಿನ್ ಮಾತ್ರ ಬ್ರೇಕ್ ಮಾಡಕ್ ಹೋಗಲ್ಲ. ನಂಬರ್ 2, ಲೈಫ್ ವಿತ್ ಎ ಕ್ಲಿಯರ್ ಪರ್ಪಸ್. ಬೇರೆಯವರು ಇವನ್ನ ಇಷ್ಟಪಡ್ತಾರಲ್ಲ ಅದನ್ನ ಕೇರ್ ಮಾಡಕ್ ಹೋಗಲ್ಲ. ಅವನ ಲೈಫ್ ಗೆ ಒಂದು ಕ್ಲಿಯರ್ ಪರ್ಪಸ್ ಇರುತ್ತೆ, ಅದು ಅವನ ಡಿಸಿಷನ್ ನ ಗೈಡ್ ಮಾಡುತ್ತೆ. ಈ ಲೇಟ್ ನೈಟ್ಸ್ ಎಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ಆ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ನೋಡ್ಕೊಂಡು ಸರಿ ಇಲ್ಲದೆ ಫ್ರೆಂಡ್ಸ್ ಜೊತೆ ತಿರ್ಗಾಡ್ಕೊಂಡು ಅವನ ಒಂದು ವ್ಯಾಲ್ಯೂಬಲ್ ಟೈಮ್ ನ ವೇಸ್ಟ್ ಮಾಡಕ್ ಹೋಗಲ್ಲ. ಈ ತರದನ್ನೆಲ್ಲ ಅವನು ಅವಾಯ್ಡ್ ಮಾಡ್ತಾನೆ. ಯಾಕೆಂತಂದ್ರೆ ಅವನು ಬರೀ ಫ್ಯೂಚರ್ ಗೋಸ್ಕರ ಮಾತ್ರ ಕೆಲಸ ಮಾಡ್ತಾನೆ, ಬರೀ ಈ ಟೆಂಪರರಿ ಪ್ಲೆಜರ್ ಗೋಸ್ಕರ ಅಲ್ಲ. ನಂಬರ್ 3, ಅನ್ಬ್ರೇಕಬಲ್ ಸೆಲ್ಫ್ ರೆಸ್ಪೆಕ್ಟ್. ಒಬ್ಬ ಹೈ ವ್ಯಾಲ್ಯೂ ಮೈನ್ ಯಾವಾಗ್ಲೂ ಅವನ ಒಂದು ಗ್ರೋತ್ ಮೇಲೆ ಫೋಕಸ್ ಮಾಡ್ತಾನೆ. ತನ್ನ ಲೈಫ್ ನ ಬಿಲ್ಡ್ ಮಾಡೋದು, ತನ್ನ ಬಿಸ್ನೆಸ್ ನ ಗ್ರೋ ಮಾಡೋದು, ಅವನ ಒಂದು ಎಂಪೈರ್ ನ ಬಿಲ್ಡ್ ಮಾಡ್ತಾ ಇರ್ತಾನೆ. ಅಂಡ್ ಅವನ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನ ಕರೆಕ್ಟ್ ಆಗಿ ತಗೊಳ್ತಾನೆ. ಅಂಡ್ ಅವನಿಗೆ ಅವನ ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ಫ್ಯಾಮಿಲಿನೇ ಮೊದಲಾಗಿರುತ್ತೆ, ಬೇರೆ ಎಲ್ಲ ಆಮೇಲೆ. ಸೊ ನಿಮ್ಗೂ ಈ ಕ್ವಾಲಿಟೀಸ್ ಏನಾದ್ರು ಇದ್ರೆ ತಪ್ಪದೆ ಕಮೆಂಟ್ ಮಾಡಿ. ನಿಮ್ ತರನೇ ಮೈಂಡ್ ಸೆಟ್ ಇರೋ ಒಂದು ಫ್ರೆಂಡ್ ಗೆ ತಪ್ಪದೆ ಈ ರೀಲ್ ನ ಶೇರ್ ಮಾಡಿ. ಅಂಡ್ ನೀವು ಇನ್ನೂ ಪವರ್ಫುಲ್ ಮೆನ್ ಓಕೆ, ಇವಾಗಲೇ ಈ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.